ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಗುಂಡಿಪಲ್ಲಿ ಗ್ರಾಮದ ಪರಮೇಶ್ವರ್ ರೆಡ್ಡಿ ಅನ್ನೋರು ಹಲವು ವರ್ಷಗಳಿಂದ ಹೃದಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇವರು ಲಾರಿ ಡ್ರೈವರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದು, ರಾಜ್ಯ ಹೊರ ರಾಜ್ಯಗಳಿಗೆ ಸಂಚಾರ ಮಾಡುವ ಲಾರಿಗಳಲ್ಲಿ ಡ್ರೈವರ್ ಆಗಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಈ ಪರಮೇಶ್ವರ್ ರೆಡ್ಡಿ ಚಿಕ್ಕಬಳ್ಳಾಪುರ ನಗರಕ್ಕೆ ಡ್ರೈವರ್ ಕೆಲಸವನ್ನು ಹುಡುಕೊಂಡು ಬಂದಿದ್ದು, ಡ್ರೈವರ್ ಕೆಲಸ ಹುಡುಕಾಟ ನಡೆಸ್ತಾ ಇದ್ದ ಸಂದರ್ಭದಲ್ಲೇನೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಟ್ಟೆಗಳ ಗಂಟು ಮೂಟೆ ಸಮೇತ ಬಂದು ಕುಳಿತಿದ್ದಾರೆ. ಆದರೆ ಇದ್ದಕ್ಕಿದ್ದಂತೆ ಪರಮೇಶ್ವರ್ ರೆಡ್ಡಿ ಕುಸಿದು ಬಿದ್ದಿದ್ದು, ಇದರಿಂದ ಬಸ್ ನಿಲ್ದಾಣದಲ್ಲಿದ್ದ ಸಾರ್ವಜನಿಕರು ಈ ಪರಮೇಶ್ವರ್ ರೆಡ್ಡಿಯನ್ನ ತಟ್ಟಿ ಎಬ್ಬಿಸಲು ಮುಂದಾಗಿದ್ದಾರೆ. ಆದರೆ ಅಷ್ಟೊತ್ತಿಗೆ ಪರಮೇಶ್ವರ ರೆಡ್ಡಿ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಈ ವಿಚಾರವನ್ನ ಸಾರ್ವಜನಿಕರು ಚಿಕ್ಕಬಳ್ಳಾಪುರ ನಗರ ಪೊಲೀಸರ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಬಂದ ಪೊಲೀಸ್ ಸಿಬ್ಬಂದಿ ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಯಾರು ಕಣ್ಣುಮಯ್ಯ ಇಲ್ಲ ಕುತ್ಕೊಂಡಿದ್ದು ಜನ ಕುತ್ಕೊಂಡಿದ್ದು ಮಂಜುನಾಥ, ಇದು ಯಾವ ಪ್ಲೇಸ್? DVD ಬಸ್ ಸ್ಟ್ಯಾಂಡ್. ಒಂದು ಅರ್ಧ ಗಂಟೆ ಮುಂಚೆ ಅಲ್ಲಿ ಕುತ್ಕೊಂಡಿದ್ರು. ಯಾರು ಅವರು ಕುತ್ಕೊಂಡಿದ್ದು ನಾವು ನೋಡ್ಕೊಂಡಿದ್ವಿ. ನೋಡ್ಕೊಂಡು ಹಂಗೆ ಪೊಲೀಸರು ಫೋನ್ ಮಾಡಿ ಕಳಿಸಿ ಇದು ಮಾಡಿದ್ವಿ. ಅವ್ರದ್ದು ಅನಂತಪುರದ ಏನಾಯ್ತಣ್ಣ? ಏನಾಗಿತ್ತೋ ಗೊತ್ತಿಲ್ಲ. ಕುತ್ಕೊಂಡಿರೋನು ಹಂಗೆ ಮಲ್ಕೊಂಡಿದ್ದೆ, ಉಸಿರಾಡ್ತಾ ಇರಲಿಲ್ಲ. ನಾವು ಪೊಲೀಸರು ಕಳಿಸಿ. ಅಲ್ಲ, ಎಲ್ಲಿಂದ ಬಂದಿದ್ದಂತೆ? ಎಲ್ಲಿಂದ ಬಂದಿರೋದು ನಮ್ಗೇನು ಗೊತ್ತಿಲ್ಲ. ಏನು ಕುತ್ಕೊಂಡಿದ್ದು ನೋಡಿ. ಏನಂತ ತಂದಿದ್ದಾವೆ ಕೈಯಲ್ಲಿ? ಕೈಯಲ್ಲಿ ಏನಿಲ್ಲ, 2 ಬ್ಯಾಗ್ ಇದ್ದಾವೆ. ದುಡ್ಡು ಐತೆ, ದುಡ್ಡು ಒಂದು 2,000 ದುಡ್ಡಿತ್ತು, ಅದರಲ್ಲೇ ಇಕ್ಕಿತ್ತು. ಎಲ್ಲ ಪೊಲೀಸ್ ಹಾರ್ಟ್ ಅಟ್ಯಾಕ್ ಆಗಿದೆಯಾ? ಏನು ಅಂತ ನನಗೆ ಅದೇ ನಮ್ಗೇನು ಅಂತ ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡಿದ್ದವು ನಂಗೆ ಮಲ್ಕೊಂಡಿದ್ದೆ, ಉಸಿರಾಡ್ತಾ ಇದ್ದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.